ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಆಷಾಢ ಮಾಸದಲ್ಲಿ ನಡೆಯುವಂಥ ಏಕೈಕ ಜಾತ್ರೆ ಅಂತ ಹೇಳಿದ್ರೆ ಅದು ಚಾಮರಾಜೇಶ್ವರ ರಥೋತ್ಸವ. ಇವತ್ತು ಚಾಮರಾಜನಗರದಲ್ಲಿ ಈ ಒಂದು ರಥೋತ್ಸವ ಬಹಳಷ್ಟು ಸಡಗರದಿಂದ ಸಂಭ್ರಮದಿಂದ ನಡೀತಾ ಇದೆ. ಶಾಸ್ತ್ರಾರು ಜನರು ಕೂಡ ಇವತ್ತು ಇದನ್ನು ವೀಕ್ಷಣೆ ಮಾಡಲಿಕ್ಕೆ ತಮ್ಮ ಆಸಕ್ತಿಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಇವತ್ತು ಬರ್ತಾ ಇದ್ದಾರೆ. ಎಷ್ಟು ಸಾವಿರಾರು ಜನರು ಭಕ್ತರು ಇವತ್ತು ಬರ್ತಾ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಆಷಾಢ ಮಾಸದಲ್ಲಿ ದಾಂಪತ್ಯ ಹೊಸ ದಂಪತಿಗಳು ಇವತ್ತು ಬಂದು ಹಣ್ಣು ಮತ್ತು ತೇರನ್ನು ಎಸೆಯುವಂಥ ಮುಖಾಂತರ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಾ ಇದ್ದಾರೆ. ಅವ್ರನ್ನೆಲ್ಲರನ್ನೂ ಮಾತಾಡ್ಸೋಣ. ಇಲ್ಲಿನ ಒಂದು ಸಡಗರದ ಸಂಭ್ರಮವನ್ನು ಕಣ್ತುಂಬಿ ನೋಡ್ಕೊಡೋಣ. ಬನ್ನಿ ವೀಕ್ಷಣೆ. ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಇಂದು ಚಾಮರಾಜೇಶ್ವರ ರಥೋತ್ಸವವು ನಡೆಯುತ್ತಿದೆ. ವಿಶೇಷ ಎಂದರೆ ಈ ರಥೋತ್ಸವವು ಆಷಾಢ ಮಾಸದಲ್ಲಿ ನಡೆಯುವುದು. ಇಲ್ಲಿನ ವೈಭವವನ್ನು ಕಣ್ತುಂಬಿಕೊಳ್ಳಲು ನವಜೋಡಿಗಳು ಬರುತ್ತಾರೆ. ಇದರ ವಾಡಿಕೆಯಂತೆ, ಇದರ ಪದ್ಧತಿಯಂತೆ ಬಂದಂಥ ನವ ದಂಪತಿಗಳು ಹಣ್ಣು ಮತ್ತು ಜವನವನ್ನು ತೆರಳುವ ತೇರಿಗೆ ಎಸೋದರ ಮುಖಾಂತರ ಅವರ ಇಷ್ಟ ಆಕಾಂಕ್ಷೆಗಳನ್ನು ಪ್ರಾರ್ಥಿಸಿಕೊಳ್ಳುತ್ತಾರೆ. ಅದು ನಂಬಿಕೆ. ಇಲ್ಲಿನ ಜನರು ರಾಜೇಶ್ವರನ್ನು ಬಹಳ ಭಕ್ತಿಯಿಂದ ಸ್ಮರಿಸುತ್ತಾರೆ. ಸಾವಿರಕ್ಕೂ ಹೆಚ್ಚು ಜನರು ವಿವಿಧ ಜಿಲ್ಲೆಗಳಿಂದ ಬರುತ್ತಾರೆ. ಇಲ್ಲಿನ ಭಕ್ತಾದಿಗಳು ಅನೇಕ ರೀತಿಯಾದಂಥ ಪೂಜೆ ಪುರಸ್ಕಾರಗಳನ್ನು ಕೂಡ ದಿನವೂ ಮಾಡಲಾಗುತ್ತದೆ. ಭಾರತ ದೇಶದ ದಕ್ಷಿಣ ಕರ್ನಾಟಕದಲ್ಲಿ ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ. ಈ ರಥೋತ್ಸವದಲ್ಲಿ ಭಾಗಿಯಾಗುವಂಥ ಎಲ್ಲ ನವ ದಂಪತಿಗಳಿಗೂ ಕೂಡ ಚಾಮರಾಜೇಶ್ವರ ಆಶೀರ್ವದಿಸುತ್ತಾನೆ. ಇಲ್ಲಿ ಬಂದು ಪೂಜಿಸುವವರು, ಪ್ರಾರ್ಥಿಸುವವರಿಗೆ ಮಕ್ಕಳಾಗುತ್ತದೆ ಎಂಬ ವಾಡಿಕೆ ಇದೆ. ಚಾಮರಾಜನಗರಕ್ಕೆ ಮೊದಲಿದ್ದ ಹೆಸರು ಅರಿಕುಟಾರ. ಇಲ್ಲಿ ಚಾಮರಾಜ ಒಡೆಯರು ಜನ್ಮಿಸಿದರಿಂದ ಈ ಊರನ್ನು ಚಾಮರಾಜನಗರ ಎಂದು ನಾಮಕರಣ ಮಾಡಲಾಯಿತು. ಚಾಮರಾಜ ಒಡೆಯರು ಹುಟ್ಟಿದ ಕಾರಣ ಅವರ ನೆನಪಿಗಾಗಿ ಚಾಮರಾಜೇಶ್ವರ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಅವರ ನೆನಪು ಶಾಶ್ವತ. ಇಲ್ಲಿ ನಡೆಯುವ ಚಾಮರಾಜೇಶ್ವರ ರಥೋತ್ಸವಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಅಂದರೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಮುಂತಾದ ಕಡೆಗಳಿಂದಲೂ ಕೂಡ ಜನರು ಇಲ್ಲಿಗೆ ಆಗಮಿಸಿ ಚಾಮರಾಜೇಶ್ವರ ಕೃಪೆಗೆ ಪಾತ್ರರಾಗುತ್ತಾರೆ. ರಥೋತ್ಸವ ಪೂರ್ವಭಾವಿಯಾಗಿ ಅಂಕುರಾರ್ಪಣ, ಧ್ವಜಾರೋಹಣ, ಪೂರಕ ಬೇರಿ ತಾಂಡನ, ಬಿಕಾರು, ವನೋತ್ಸವ, ಚಂದ್ರಮಂಡಲಾರೋಹಣ, ಬಂಡಿ ಮಂಟಪಾರೋಹಣ, ಅಣೋರೋತ್ಸವ, ವೃಷಭಾರೋಹಣ, ಅಣೋತ್ಸವ, ವಸಂತೋತ್ಸವ ಸೇರಿದಂತೆ ಹಲವು ಧಾರ್ಮಿಕ ವಿಧಾನಗಳನ್ನು ಪೂರ್ಣಗೊಳಿಸಲಾಗುತ್ತದೆ. ಗುರುವಾರ ಜೋರಣೋತ್ಸವ ನಡೆಯಲಿದ್ದು, ಬಲಿ ಪ್ರದಾನ ಮಾಡುವ ಅನ್ನದ ಜೊತೆಗೆ ಮೊಳಕೆ ಕಾಳುಗಳನ್ನು ಬೆಳೆಸಿ ರಥ ಸಾಗುವ ರಸ್ತೆಯ ಇಕ್ಕಟ್ಟುಗಳಲ್ಲಿ ಹಾಕಲಾಗುತ್ತದೆ. ಮೈಸೂರು ಮಹಾರಾಜರ ಜನ್ಮವು ನಕ್ಷತ್ರವು ಪೂರ್ವಾಷಾಢ ಆಗಿರುವುದರಿಂದ ಈ ಮಾಸವನ್ನು ಶ್ರೇಷ್ಠ ಎಂದು ಭಾವಿಸಲಾಗಿದೆ. ಶ್ರೇಷ್ಠ ಮಾಸದಲ್ಲಿ ವಿವಾಹವಾಗಿ ಆಷಾಢ ಮಾಸದಲ್ಲಿ ಪ್ರತ್ಯೇಕಗೊಳ್ಳುವ ನವದಂಪತಿಗಳು ಚಾಮರಾಜೇಶ್ವರನ ರಥದಲ್ಲಿ ಒಂದಾಗುವುದು ಕಾಣಬಹುದಾಗಿದೆ. ಜೋಡಿಗಳು ಒಬ್ಬರೊಬ್ಬರನ್ನು ಕೈ ಹಿಡಿದು ರಥಕ್ಕೆ ಅನುಜವನ ತೋರುವ ಹರಕೆ ಕಟ್ಟುಕೊಳ್ಳುವ ದೃಶ್ಯಗಳು ಗಮನ ಸೆಳೆಯುತ್ತವೆ. ಜಾತ್ರೆಯಲ್ಲಿ ಕಣ್ಮನೆ ಸೆಳೆಯುವ ಅನೇಕ ಆಟಿಕೆ ವಸ್ತುಗಳು, ಹೂವುಗಳು, ಅಲಂಕಾರಿಕ ವಸ್ತುಗಳು ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತದೆ. ಮಕ್ಕಳಂತೂ ಎಲ್ಲವನ್ನು ಪಡೆಯುವ ಬಯಕೆಯೊಂದಿಗೆ ಅಪ್ಪಂದರನ್ನು ಅಮ್ಮೆಂದರನ್ನು ಕಾಟ ಕೊಡುವುದು ಸಹಜವಾಗಿ ಕಾಣುತ್ತಿದೆ. ಮಕ್ಕಳ ಆಕರ್ಷಕ ಆಟಿಕೆಗಳು ಇಲ್ಲಿದೆ. ಜೊತೆಯಲ್ಲೇ ಕೂಡ ತಿಂಡಿ ತಿನಿಸುಗಳನ್ನು ತಗೊಳ್ಳಿಕ್ಕೋಸ್ಕರ ಇರುವಂಥ ಅಂಗಡಿಗಳ ವ್ಯಾಪಾರಗಳಲ್ಲೂ ಕೂಡ ನಾವು ಕಾಣಬಹುದು. ಮಕ್ಕಳ ಆಟಿಕೆಯಾದಂಥ ಗಿರಿಗಿಟ್ಟಲೆ ಕಣ್ಮನೆ ಸೆಳೆಯುತ್ತದೆ. ಮಕ್ಕಳ ಕಲರವ, ವಸ್ತುಗಳ ಆಕರ್ಷಣೆ, ನವ ದಂಪತಿಗಳ
ಆಟಗಳ ನೋಡುವುದೇ ರಥ ಚಂದ. ಸಾಗುವ ಮೊದಲು ಬಣ್ಣದ ಗಣಪತಿ ರಂಗುರಂಗಿನ ಚಂಡಿಕೇಶ್ವರನ ಮಕ್ಕಳ ಉತ್ಸವ ಮುಖಗಳು ಮೂರ್ತಿಗಳನ್ನು ಹಾಗೂ ಚಿಕ್ಕ ರಥ ಯುವಕರ ಮುಂದೆ ತಂಡದ ಸಾಗಿದರೆ ಮೆಟ್ಟಿಲುಗಳನ್ನು ಕೂಡ ಚಾಮರಾಜೇಶ್ವರ ನಾವು ದೊಡ್ಡ ರಥ ಮುಂದೆ ನೋಡಬಹುದಾಗಿದೆ. ಇರಲಿದೆ. ಹಿಂಭಾಗ ಚಾಮರಾಜೇಶ್ವರ ಕೆಂಪನಾಂಜನಮ್ಮ ರಥೋತ್ಸವದಲ್ಲಿ ಅಂದರೆ ಭಾಗಿಯಾದ ಎಲ್ಲ ಪಾರ್ವತಿ ಭಕ್ತರು ದೇವಿಯ ರಥ ಸಾಗಲಿದೆ. ತೇರು ನೋಡಲು ಸಹಸ್ರಾರು ಭಕ್ತರು ಸೇರಿದ್ದು ರಸ್ತೆಯ ಇಕ್ಕಡೆಗಳಲ್ಲಿ ಕಟ್ಟಡಗಳ ಮೇಲ್ಭಾಗದಲ್ಲಿ ತುಂಬಿ ತೊಳಕುತ್ತವೆ. ರಥ ಸಾಗುವಾಗ ದೀಪಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ, ಅಲಂಕಾರ ಮಾಡಲಾಗುತ್ತದೆ. ಮುಂದಿನ ರಥದಲ್ಲಿ ಗಣಪತಿ ಚಂಡಿಕಾಯೇಶ್ವರ ರಥ ಹಾಗೂ ನಂದಿ ಕಂಬಗಳು ಜರುಗಲಿದೆ. ಇದರ ಜೊತೆಯಲ್ಲಿ ವೀರಗಾಸೆ ಕುಂಟೆಗಳು ಕೂಡ ನಾವು ಕಾಣಬಹುದಾಗಿದೆ. ವಾದ್ಯಗಳೊಂದಿಗೆ ಎಲ್ಲವನ್ನು ಕೂಡ ಬರಮಾಡಿಕೊಳ್ಳಲಾಗುತ್ತಿದೆ. ಸಾಗುವ ಹಾದಿಯಲ್ಲಿ ತಾಳಮೇಳದೊಂದಿಗೆ ಕೂಡ ಚಾಮರಾಜೇಶ್ವರ ರಥ ಸಾಗಲಿದೆ. ಈಗ ನಾವು ನೋಡುತ್ತಿರುವುದು ವೀರಗಾಸೆ ಕುಣಿತ. ಎಲ್ಲರೂ ಕೂಡ ನೃತ್ಯದ ಮೂಲಕ ಚಾಮರಾಜೇಶ್ವರನಿಗೆ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ನಂದಿ ಕಂಬದ ಎತ್ತರದ ಧ್ವಜವನ್ನು ನಾವು ಕಾಣಬಹುದಾಗಿದೆ. ಎಲ್ಲರೂ ಈಗ ಕಾಣುತ್ತಿರುವುದು ಚಾಮರಾಜೇಶ್ವರ ರಥ ಆಗಿದೆ. ನೀವು ಕೂಡ ದರ್ಶನವನ್ನು ಪಡೆದು ಪವಿತ್ರರಾಗಿ ಪುಣ್ಯವಂತರಾಗಿ. ಇಲ್ಲಿ ಈ ರಥದಲ್ಲಿ ಗಣಪತಿ ಚಂಡಿಕಾರೇಶ್ವರನ ಉತ್ಸವ ಮೂರ್ತಿಗಳನ್ನು ಇಟ್ಟು ಮುಂದೆ ಸಾಗಲಾಗುತ್ತಿದೆ. ಇದನ್ನು ಚಿಕ್ಕ ರಥ ಎಂದು ಕೂಡ ಕರೆಯಲಾಗುತ್ತಿದೆ.
ಚಾಮರಾಜನಗರದ ಈ ಚಾಮರಾಜೇಶ್ವರ ದೇವಸ್ಥಾನವು ಅತಿ ಪ್ರಬುದ್ಧವಾದ ದೇವಸ್ಥಾನ. ನಾನು ವೃತ್ತಿಯಲ್ಲಿ ಕಲಾವಿದನಾಗಿ ಈ ರಥೋತ್ಸವಕ್ಕೆ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಇರುತ್ತದೆ. ಆದ್ದರಿಂದ ಸರ್ವಜನರು ಸಹಕಾರವಾಗಿ ಅನ್ಯೋನ್ಯವಾಗಿ ಮತಭೇದವಿಲ್ಲದೆ ನಿರೀಕ್ಷಿತವಾಗಿ ಜಾತ್ರಾ ಮಹೋತ್ಸವವನ್ನು ಸಂತೋಷಯುತವಾಗಿ ಕಾಣುತ್ತಿದ್ದೇವೆ. ಉತ್ಸಾಹನಾಗಿ ಯಾವತ್ತೂ ಮುಂದೆ ಇರುತ್ತೆ, ಕಾಯ್ತಾ ಇದ್ದೀವಿ. ನಾವು ರೈತರು ಯಾವತ್ತೂ ಎಲ್ಲ ಓಡಾಟ ಮಾಡಿ ಕಾಯ್ತಾ Hero.